ಬದುಕು ಎನ್ನುವುದು ಒಂದು ಸುಂದರವಾದ ಅನುಭವ. ಇಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಎಲ್ಲವೂ ಕೂಡ ಅಮೂಲ್ಯವಾದದ್ದು. ಇವುಗಳಲ್ಲಿ ಯಾವುದೋ ಒಂದು ಕಳೆದರೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದಲೇ ನಮ್ಮ ಪ್ರತಿ ಕ್ಷಣದ ಬದುಕು ನವನವೀನ. ಮುಂದಿನ ಕ್ಷಣ ಏನೆಂದು ಯಾರಿಗೂ ತಿಳಿಯದು. ಈ ಕ್ಷಣವೇ ಪರಮ ಪವಿತ್ರ. ಈ ಕ್ಷಣವನ್ನು ಅನುಭವಿಸುವುದೇ ಬದುಕು. ಸಂಘರ್ಷ, ಮನಸ್ತಾಪ, ಕೋಪ, ದ್ವೇಷ ಇವೆಲ್ಲವನ್ನು ಬಿಟ್ಟು ಪ್ರೀತಿ ಹಾಗೂ ಸೌಹಾರ್ದ, ಸಹಾಯ, ಕಾರುಣ್ಯದ ನಡುವೆ ಬದುಕುವುದೇ ಸಾರ್ಥಕ ಜೀವನ. ಬದುಕಿನಲ್ಲಿ ಕಷ್ಟ, ನೋವು, ನಿರಾಸೆ, ದುಃಖ ಇವೆಲ್ಲವೂ ಎಲ್ಲರಿಗೂ ಇದೆ. ಏಳು ಬೀಳುಗಳ ಮಧ್ಯೆ ಸಂತೋಷದಿಂದ, ತೃಪ್ತಿಯಿಂದ ಬದುಕುವುದೇ ಜೀವನ. ನಮಗೆ ಬದುಕಲು ಒಂದೇ ಅವಕಾಶವಿರುವುದು ಎಂಬುದು ಮನದಟ್ಟಾಗಿ ಬಿಟ್ಟರೆ ಆ ಕ್ಷಣದಿಂದಲೇ ನಮ್ಮ ಬದುಕನ್ನು ಸುಂದರವಾಗಿಟ್ಟುಕೊಳ್ಳುವ ಪ್ರಯತ್ನ ಆರಂಭಿಸುತ್ತೇವೆ. ನಾವು ಮಾಡುವ ಒಳ್ಳೆಯ ಕಾರ್ಯದಿಂದ ನಮ್ಮನ್ನು ಎಲ್ಲರೂ ಕೂಡ ಪದೇ ಪದೇ ನೆನಪಿಸಿಕೊಳ್ಳುವಂತಿರಬೇಕು. 3 ದಿವಸದ ನಮ್ಮ ಬಾಳುವೆಯಲ್ಲಿ ಮನದೊಳಗಿನ ಅಹಂಕಾರ, ತಾನು ಮೇಲು, ಇತರರೆಲ್ಲ ಕೀಳು, ಅವರ ಜೊತೆ ನಾನ್ಯಾಕೆ ಮಾತಾಡಿಸಲಿ, ಅವರು ಕೆಳಗಿನ ಹುದ್ದೆಯಲ್ಲಿರುವವರು, ನನ್ನ ಸ್ಥಾನವೇ ಬೇರೆ ಎಂಬುದೆಲ್ಲ ಮನಸ್ಥಿತಿಗಳು ವ್ಯಕ್ತಿಯನ್ನು ದೂರ ಇರಿಸುವಂತೆ ಮಾಡುತ್ತದೆ. ವ್ಯಕ್ತಿಯೊಬ್ಬ ಕೆಲಸ್ಥಾನದಲ್ಲಿ ಅವರು ಮಾಡುವ ಕೆಲಸ ಕೆಳಗಿನ ಮಟ್ಟದ್ದೇ ಆಗಿರಲಿ, ಆತ ಮನುಷ್ಯ ಎನ್ನುವುದನ್ನು ಮರೆಯಬಾರದು. ಹುದ್ದೆ, ಅಂತಸ್ತು, ಶ್ರೀಮಂತಿಕೆ ಅನುಗುಣವಾಗಿ ನಮ್ಮ ಮಾತು ಇರಬಾರದು. ಹಾಗೂ ಈ ವಿಷಯಗಳಲ್ಲಿ ಯಾರನ್ನೂ ಕೂಡ ಅಳೆಯುವ ಪ್ರಯತ್ನ ಮಾಡಬಾರದು. ನಮ್ಮ ಬದುಕು ಹೇಗಿರಬೇಕೆಂದರೆ ನಮ್ಮನ್ನು ದೂರ ಮಾಡಿಕೊಂಡವರು ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರು ಹೆಮ್ಮೆ ಪಡುವಂತೆ ಇರಬೇಕು. ಸಮಾಜ ಸಂಭ್ರಮಿಸುವಂತಿರಬೇಕು. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಸುಖ ಬಂದಾಗ ಹೆಚ್ಚು ಹಿಗ್ಗದೆ, ದುಃಖ ಬಂದಾಗ ಹೆಚ್ಚು ಕುಗ್ಗದೆ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಂಡು ಬದುಕಿನ ಹಾದಿಯಲ್ಲಿ ನಮಗೆ ಸಿಕ್ಕಿದ್ದನ್ನು ಆ ದೇವರ ಕೃಪೆಯೆಂದು ಬಗೆದು ತೃಪ್ತಿಯಿಂದ ಬಾಳಿದರೆ ಕಷ್ಟವಾಗಲಿ ಸುಖವಾಗಲಿ ನೆಮ್ಮದಿಯ ಶಾಂತ ಜೀವನ ನಮ್ಮದಾಗುತ್ತದೆ.